ಜೈ ಹಿಂದ್ ಸ್ನೇಹಿತರೆ, ಭಾರತದ ರಕ್ಷಣಾ ಸಚಿವಾಲಯವು ಮುಂಬರುವ ವಾರಗಳಲ್ಲಿ ದೇಶೀಯ ಅನಂತ್ ಶಸ್ತ್ರ QRSAM ಅಂದರೆ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ವ್ಯವಸ್ಥೆಯನ್ನು 30,000 ಕೋಟಿ ರೂಪಾಯಿ ಉತ್ಪಾದನಾ ಒಪ್ಪಂದವನ್ನು ಅಂತಿಮಗೊಳಿಸಲು ಸಜ್ಜಾಗಿದೆ. ಇದು ಭಾರತೀಯ ಸೇನೆಗೆ ಮೊಬೈಲ್ ವಾಯು ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ. ರಕ್ಷಣಾ ಸಚಿವಾಲಯವು 2026ರ ಆರಂಭದಿಂದಲೂ ಈ ಹೆಗ್ಗುರುತು ಒಪ್ಪಂದವನ್ನು ತೆರವುಗೊಳಿಸುವತ್ತ ಕೆಲಸ ಮಾಡುತ್ತಿದೆ. ರಕ್ಷಣಾ ಸ್ವಾಧೀನ ಮಂಡಳಿಯು ಈಗಾಗಲೇ ಅಗತ್ಯತೆಯ ಸ್ವೀಕಾರವನ್ನು ನೀಡಿದೆ. ಮಾರ್ಚ್ ಅಂತ್ಯದ ಮೊದಲು ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆಯಿದೆ. ಭಾರತೀಯ ಸೇನೆಯು ಮತ್ತಷ್ಟು ವಿಳಂಬವಿಲ್ಲದೆ ವ್ಯವಸ್ಥೆಯನ್ನು ಸೇರಿಸಲು ಪ್ರಾರಂಭಿಸಬಹುದು ಎಂದು ಖಚಿತಪಡಿಸುತ್ತದೆ. ಹಳೆಯ ಸೋವಿಯತ್ ಯುಗದ USAK ವ್ಯವಸ್ಥೆಗಳನ್ನು ಬದಲಾಯಿಸುವ ಮತ್ತು ಇತ್ತೀಚಿನ ಸಂಘರ್ಷಗಳಲ್ಲಿ ಬಹಿರಂಗಗೊಂಡ ದುರ್ಬಲತೆಗಳನ್ನು ಪರಿಹರಿಸುವ ಅಗತ್ಯದಿಂದ ಈ ತುರ್ತು ಉದ್ಭವಿಸಿದೆ. ಅಲ್ಲಿ ಡ್ರೋನ್ಗಳು ಮತ್ತು ನಿಖರವಾದ ದಾಳಿಗಳ ವಿರುದ್ಧ ಸ್ಥಿರ ವಾಯು ರಕ್ಷಣಾ ಸ್ವತ್ತುಗಳು ಅಸಮರ್ಪಕವೆಂದು ಸಾಬೀತಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದ ಅನಂತ ಶಾಸ್ತ್ರ ವ್ಯವಸ್ಥೆಯು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಪ್ರಮುಖ ಸ್ಥಳೀಯ ಯಶಸ್ಸನ್ನು ಪ್ರತಿನಿಧಿಸುತ್ತದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಲ್ ಅನ್ನು ಪ್ರಮುಖ ಅಭಿವೃದ್ಧಿ ಮತ್ತು ಉತ್ಪಾದನಾ ಪಾಲುದಾರರಾಗಿ ನೇಮಿಸಲಾಗಿದೆ. ಇದು ಏಕೀಕರಣ ಮತ್ತು ರಾಡಾರ್ ವ್ಯವಸ್ಥೆಗಳಿಗೆ ಕಾರಣವಾಗಿದೆ. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ BDL ಕ್ಷಿಪಣಿಗಳನ್ನು ತಯಾರಿಸುತ್ತದೆ, ಆದರೆ ಲರ್ಸೆನ್ ಮತ್ತು ಟುಬ್ರೊ L ಮತ್ತು T ಮೊಬೈಲ್ ಲಾಂಚರ್ ವಾಹನಗಳನ್ನು ಅಭಿವೃದ್ಧಿಪಡಿಸಿದೆ. ಈ ಒಕ್ಕೂಟವು ಕಾರ್ಯಕ್ರಮವು ಸಂಪೂರ್ಣವಾಗಿ ಸ್ಥಳೀಯವಾಗಿ ಉಳಿಯುವುದನ್ನು ಖಚಿತಪಡಿಸುತ್ತದೆ. ಭಾರತದ ರಕ್ಷಣಾ ಕೈಗಾರಿಕಾ ನೆಲೆಯನ್ನು ಬಲಪಡಿಸುತ್ತದೆ. ಹೈ ಮೊಬಿಲಿಟಿ 8 ಟ್ರಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಳವಡಿಸಲಾದ ಅನಂತ ಶಸ್ತ್ರವನ್ನು ಚಲಿಸುವಾಗ ಯುದ್ಧಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ತನ್ನದೇ ಆದ ಕಣ್ಗಾವಲು ಮತ್ತು ಅಗ್ನಿಶಾಮಕ ನಿಯಂತ್ರಣ ರಾಡಾರ್ಗಳು, ಎಲೆಕ್ಟ್ರೋ ಆಪ್ಟಿಕಲ್ ಸಂವೇದಕಗಳು ಮತ್ತು ಕಮಾಂಡ್ ಕೇಂದ್ರಗಳನ್ನು ಹೊಂದಿದೆ. ಇದು ವೈಮಾನಿಕ ಗುರಿಗಳನ್ನು ಪತ್ತೆಹಚ್ಚಲು, ಟ್ರ್ಯಾಕ್ ಮಾಡಲು ಮತ್ತು ನಿಲ್ಲಿಸದೆ ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಈ ಸಾಮರ್ಥ್ಯವು ವ್ಯವಸ್ಥೆಯನ್ನು ಮುಂದುವರಿಯುತ್ತಿರುವ ಶಸ್ತ್ರಸಜ್ಜಿತ ಕಾಲಂಗಳೊಂದಿಗೆ ವೇಗವನ್ನು ಕಾಯ್ದುಕೊಳ್ಳಲು ಅನುಮತಿಸುತ್ತದೆ. ವೈಮಾನಿಕ ಬೆದರಿಕೆಗಳ ವಿರುದ್ಧ ನಿರಂತರ ರಕ್ಷಣೆ ನೀಡುತ್ತದೆ. ಇದರ ಸಕ್ರಿಯ ಹಂತದ ಅರೆ ರಾಡಾರ್ಗಳು 360 ಡಿಗ್ರಿ ವ್ಯಾಪ್ತಿಯನ್ನು ನೀಡುತ್ತವೆ. ಒಳಬರುವ ವಿಮಾನಗಳು, ಹೆಲಿಕಾಪ್ಟರ್ಗಳು, ಡ್ರೋನ್ಗಳು, UAVಗಳು ಮತ್ತು ಕ್ರೂಸ್ ಕ್ಷಿಪಣಿಗಳ ವಿರುದ್ಧ ಅಂತರ ಮುಕ್ತ ರಕ್ಷಣೆಯನ್ನು ಖಚಿತಪಡಿಸುತ್ತವೆ. ಅನಂತ ಶಸ್ತ್ರದ ಕಾರ್ಯಾಚರಣೆಯ ಸಿದ್ಧಾಂತವು ಆಧುನಿಕ, ಸಂವೇದಕ ಸ್ಯಾಚುರೇಟೆಡ್ ಯುದ್ಧಭೂಮಿಗಳಲ್ಲಿ ವ್ಯಾಪಕ ಶ್ರೇಣಿಯ ಬೆದರಿಕೆಗಳನ್ನು ಎದುರಿಸುವುದನ್ನು ಒತ್ತಿ ಹೇಳುತ್ತದೆ. ವ್ಯವಸ್ಥೆಯ ಶೂಟ್ ಅಂಡ್ ಸ್ಕೂಟ್ ಸಾಮರ್ಥ್ಯವು ಶತ್ರುಗಳ ಪ್ರತಿ ಗುಂಡಿನ ದುರ್ಬಲತೆಯನ್ನು ಕಡಿಮೆ ಮಾಡುತ್ತದೆ. ಉಕ್ರೇನ್ ಮತ್ತು ಮಧ್ಯಪ್ರಾಚ್ಯದಲ್ಲಿನ ಘರ್ಷಣೆಗಳಿಂದ ಬಲಪಡಿಸಲ್ಪಟ್ಟ ಪಾಠ, ಅಲ್ಲಿ ಸ್ಥಿರ ರಕ್ಷಣೆಗಳು ಡ್ರೋನ್ಗಳ ಸಮೂಹಗಳು ಮತ್ತು ನಿಖರ ನಿರ್ದೇಶಿತ ಯುದ್ಧ ಸಾಮಗ್ರಿಗಳಿಂದ ಮುಳುಗಿದ್ದವು. ರಕ್ಷಣಾತ್ಮಕ ಗುರಾಣಿಯೊಂದಿಗೆ ಮುನ್ನಡೆಯಲು ಮೊಬೈಲ್ ರಚನೆಗಳನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತೀಯ ಸೇನೆಯು ತನ್ನ ಸ್ಟ್ರೈಕ್ ಕಾರ್ಪ್ಸ್ನ ಬದುಕುಳಿಯುವಿಕೆ ಮತ್ತು ಪರಿಣಾಮಕಾರಿತ್ವವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಸೇನೆಯ ಹೊರತಾಗಿ ಭಾರತೀಯ ವಾಯುಪಡೆಯು ಲೇಯರ್ಡ್ ವಾಯು ರಕ್ಷಣಾ ಪಾತ್ರಗಳಿಗಾಗಿ ಅನಂತ ಶಸ್ತ್ರವನ್ನು ನಿಯೋಜಿಸುವಲ್ಲಿ ಆಸಕ್ತಿಯನ್ನು ವ್ಯಕ್ತಪಡಿಸಿದೆ. ಇದು ದೆಹಲಿ NCR ಪ್ರದೇಶಕ್ಕೆ ವಿಶಾಲವಾದ ಕ್ಯಾಪಿಟಲ್ ಡೋಮ್ ಪರಿಕಲ್ಪನೆಗೆ ಕೊಡುಗೆ ನೀಡುವ ನಿರೀಕ್ಷೆಯಿದೆ. ಇದು VVIP ವಲಯಗಳು, ಕಾರ್ಯತಂತ್ರದ ಪ್ರಧಾನ ಕಚೇರಿಗಳು ಮತ್ತು ಕಮಾಂಡ್ ನೋಡ್ಗಳಿಗೆ ರಕ್ಷಣೆ ನೀಡುತ್ತದೆ. ಈ ಏಕೀಕರಣವು S-400 ಮತ್ತು ಮುಂಬರುವ VLSAM ನಂತಹ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಗಳಿಗೆ ಪೂರಕವಾಗಿರುತ್ತದೆ. ಇದು ಬಹು ಹಂತದ ರಕ್ಷಣಾ ಬಲವನ್ನು ಸೃಷ್ಟಿಸುತ್ತದೆ. 30,000 ಕೋಟಿ ರೂಪಾಯಿ ಒಪ್ಪಂದವು ಇತ್ತೀಚಿನ ವರ್ಷಗಳಲ್ಲಿ ನಡೆದ ಅತಿದೊಡ್ಡ ಸ್ಥಳೀಯ ಕ್ಷಿಪಣಿ ಉತ್ಪಾದನಾ ಒಪ್ಪಂದಗಳಲ್ಲಿ ಒಂದಾಗಿದೆ. ಇದು ದೇಶೀಯ ಉದ್ಯಮವನ್ನು ಏಕಕಾಲದಲ್ಲಿ ಉತ್ತೇಜಿಸುವುದರ ಜೊತೆಗೆ ರಕ್ಷಣಾ ಸಂಗ್ರಹಣೆಯಲ್ಲಿ ಕಾರ್ಯತಂತ್ರದ ಸ್ವಾಯತ್ತತೆಯನ್ನು ಸಾಧಿಸುವ ಭಾರತದ ದೃಢಸಂಕಲ್ಪವನ್ನು ಒತ್ತಿ ಹೇಳುತ್ತದೆ. ಅನಂತ್ ಶಸ್ತ್ರದ ಸೇರ್ಪಡೆಯು ಭಾರತದ ವಾಯು ರಕ್ಷಣೆಯನ್ನು ಆಧುನೀಕರಿಸುವುದಲ್ಲದೆ, ಬೆಂಗಳೂರು, ಹೈದರಾಬಾದ್ ಮತ್ತು ಪುಣೆಯಲ್ಲಿ ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆಯೊಂದಿಗೆ ಗಮನಾರ್ಹ ಉದ್ಯೋಗ ಮತ್ತು ಕೈಗಾರಿಕಾ ಬೆಳವಣಿಗೆಯನ್ನು ಸೃಷ್ಟಿಸುತ್ತದೆ. ಕಾರ್ಯತಂತ್ರದ ದೃಷ್ಟಿಯಿಂದ, ಒಪ್ಪಂದವು ಪಾಕಿಸ್ತಾನ ಮತ್ತು ಚೀನಾ ಎರಡರಿಂದಲೂ ವಿಕಸನಗೊಳ್ಳುತ್ತಿರುವ ಬೆದರಿಕೆಗಳನ್ನು ಎದುರಿಸಲು ಭಾರತವನ್ನು ಸ್ಥಾನೀಕರಿಸುತ್ತದೆ. ಎದುರಾಳಿಗಳು ಸುಧಾರಿತ UAVಗಳು, ದೀರ್ಘ ಶ್ರೇಣಿಯ ನಿಖರ ಶಸ್ತ್ರಾಸ್ತ್ರಗಳು ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ಆಯುಧಗಳನ್ನು ಹೆಚ್ಚಿಸಿರುವುದರಿಂದ ಮೊಬೈಲ್, ಸ್ಥಿತಿಸ್ಥಾಪಕ ವಾಯು ರಕ್ಷಣೆಯನ್ನು ಒದಗಿಸುವ ಸಾಮರ್ಥ್ಯವು ನಿರ್ಣಾಯಕವಾಗಿದೆ. ಅನಂತ್ ಶಸ್ತ್ರ QRSAM ವ್ಯವಸ್ಥೆಯು ಭಾರತದ ಯಾಂತ್ರೀಕೃತ ಒತ್ತಡಗಳು ಇನ್ನು ಮುಂದೆ ವೈಮಾನಿಕ ನಿರ್ಬಂಧಕ್ಕೆ ಒಡ್ಡಿಕೊಳ್ಳುವುದಿಲ್ಲ ಎಂದು ಖಚಿತಪಡಿಸುತ್ತದೆ, ತಡೆಗಟ್ಟುವಿಕೆ ಮತ್ತು ಕಾರ್ಯಾಚರಣೆಯ ವಿಶ್ವಾಸವನ್ನು ಬಲಪಡಿಸುತ್ತದೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ. ಜೈ ಹಿಂದ್. ಭಾರತೀಯ ಸೇನೆಯನ್ನು ನೀವು ಗೌರವಿಸುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.